ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೆಂಗಸರಲ್ಲಿ ಅತಿ ಹೆಚ್ಚು ಕಾಣ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಅಂತಂದರೆ PCOS. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ PCOS ಅಂದರೆ ಏನು, ಇದಕ್ಕೆ ಕಾರಣ ಏನು, ಇದರ ಲಕ್ಷಣಗಳೇನು, ಇದನ್ನು ಯಾವ ರೀತಿ ಕಂಡುಹಿಡಿತಾರೆ, ಇದರ ಕಾಂಪ್ಲಿಕೇಶನ್ಗಳೇನು, ಇದನ್ನು ಆಯುರ್ವೇದದಲ್ಲಿ ಏನಂತ ಹೇಳ್ತಾರೆ, ಇದಕ್ಕೆ ಪರಿಹಾರ ಏನು, ಈ ಎಲ್ಲ ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಅತಿ ಹೆಚ್ಚು ಜನರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. PCOS ಅಂತಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್. ಹೆಂಗಸರಲ್ಲಿ ಪ್ರತಿ ತಿಂಗಳು ಮುಟ್ಟು ಅಂತಂದರೆ ಮೆನ್ಸ್ಟ್ರಿಯಲ್ ಸೈಕಲ್ ಸರಿಯಾಗಿ ಆಗಬೇಕು. ಯಾವಾಗ ಈಗ ಮೆನ್ಸ್ಟ್ರಿಯೇಷನ್ ಸರಿಯಾಗಿ ಆಗೋದಿಲ್ವೋ, ಪೀರಿಯಡ್ಸಲ್ಲಿ ಏರುಪೇರು ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆನೇ PCOS, ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್. ಇದಕ್ಕೆ ಕಾರಣ ಏನು ಅಂತಂದರೆ, ಯಾವಾಗ ಹೆಂಗಸರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಓವ್ಯುಲೇಷನ್, ಅಂಡೋತ್ಪತ್ತಿ ಸರಿಯಾಗಿ ಆಗೋದಿಲ್ಲ, ಅಂಡಾಶಯದಲ್ಲಿ ಅಂಡೋತ್ಪತ್ತಿ ಎಗ್ ರಿಲೀಸ್ ಸರಿಯಾಗಿ ಆಗೋದಿಲ್ಲ, ಇರ್ರೆಗ್ಯುಲರ್ ಓವ್ಯುಲೇಷನ್ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಮೇಲ್ ಹಾರ್ಮೋನ್ಸ್ ಅಂದರೆ ಪುರುಷ ಹಾರ್ಮೋನ್ ಆದ ಆ್ಯಂಡ್ರೋಜನ್ ಉತ್ಪತ್ತಿ ಹೆಚ್ಚಾಗಿ ಆಗ್ತದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ಅವರು ಎದುರಿಸ್ತಾರೆ. ಹಾಗಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ತದೆ, ಹಾಗೂ ಒಬೆಸಿಟಿ, ಓವರ್ ವೆಯ್ಟ್ ಆಗ್ತಾ ಇರ್ತಾರೆ. ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಪ್ರಮುಖವಾಗಿ ಯಾವ ಯಾವ ಲಕ್ಷಣಗಳು ಕಾಣಿಸ್ಕೊಳ್ತದೆ, ಇದು ಎಷ್ಟು ಜನರಲ್ಲಿ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ 10 ಜನರಲ್ಲಿ ಒಬ್ಬರಲ್ಲಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆ PCOS. ಇದರ ಲಕ್ಷಣಗಳೇನೇನು ಅಂದರೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರತಿ ತಿಂಗಳು ಸರಿಯಾಗಿ ಆಗೋದಿಲ್ಲ, ಡಿಲೇಡ್ ಪೀರಿಯಡ್ಸ್ ಇರ್ತದೆ, ಇಲ್ಲ ಮಿಸ್ಡ್ ಪೀರಿಯಡ್ ಇರ್ತದೆ, ಇನ್ಫ್ರೀಕ್ವೆಂಟ್ ಆಗಿರ್ತದೆ ಪೀರಿಯಡ್ಸು. ಕೆಲವೊಬ್ಬರಲ್ಲಿ ಹೆಚ್ಚು ಬ್ಲೀಡಿಂಗ್ ಕಾಣಿಸ್ತದೆ. ಇನ್ನು ವೆಯ್ಟ್ ಗೇನ್, ತೂಕ ಹೆಚ್ಚಾಗ್ತಾ ಇರ್ತಾರೆ. ಹೊಟ್ಟೆಯ ಸುತ್ತಳತೆಯಲ್ಲಿ ಬೆಲ್ಲಿ ಫ್ಯಾಟ್ ಶೇಖರಣೆ ಆಗ್ತಾ ಇರ್ತದೆ. ಇನ್ನು ಹಿರ್ಸುಟಿಸಮ್ ಅಂತ ಕರೀತಾರೆ. ತುಟಿಯ ಮೇಲ್ಭಾಗದಲ್ಲಿ, ಗಲ್ಲದಲ್ಲಿ, ಮುಖದಲ್ಲಿ, ಎದೆಯ ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ, ಬೆನ್ನಿನಲ್ಲಿ ಕೂದಲುಗಳು, ಹೇರ್ ಗ್ರೋತ್ ಆಗ್ತಾ ಇರ್ತದೆ. ಇದಕ್ಕೆ ಹಿರ್ಸುಟಿಸಮ್ ಅಂತ ಕರೀತಾರೆ. ಇನ್ನು ಆಯಿಲಿ ಫೇಸ್, ಮುಖದಲ್ಲಿ ಜಿಡ್ಡು ಇರ್ತದೆ, ಆಯಿಲಿ ಫೇಸ್ ಇರ್ತದೆ, ಪಿಂಪಲ್ಸ್ಗಳು, ಮೊಡವೆಗಳು ಹೆಚ್ಚಾಗಿ ಆಗ್ತಾ ಇರ್ತದೆ, ತಲೆ ಕೂದಲು ಉದುರ್ತಾ ಇರ್ತದೆ, ಹೇರ್ ಫಾಲ್ ಆಗ್ತಾ ಇರ್ತದೆ. ಇನ್ನು ಇನ್ಫರ್ಟಿಲಿಟಿ, ಈ ಒಂದು ಗರ್ಭಧಾರಣೆಯಲ್ಲಿ ತೊಂದರೆಗಳು ಉಂಟಾಗ್ತಾ ಇರ್ತದೆ, ಕನ್ಸೀವ್ ಆಗೋದು ತೊಂದರೆ ಆಗ್ತಾ ಇರ್ತದೆ ಅವರಿಗೆ, ಫರ್ಟಿಲಿಟಿಯಲ್ಲಿ ಪ್ರಾಬ್ಲಮ್ ಇರ್ತದೆ. ಹಾಗೂ ಪ್ರಮುಖವಾಗಿ ಸ್ಕಿನ್ನಲ್ಲಿ, ಚರ್ಮದಲ್ಲಿ ಸ್ಕಿನ್ ಡಾರ್ಕ್ ಪ್ಯಾಚಸ್ಗಳು ಕಾಣ್ತದೆ, ಕುತ್ತಿಗೆ ಭಾಗದಲ್ಲಿ, ಕಂಕಳ ಭಾಗದಲ್ಲಿ, ತೊಡೆಯ ಸಂದಿಯಲ್ಲಿ ಡಾರ್ಕ್ ಪ್ಯಾಚಸ್ಗಳು ಕಾಣ್ತಾ ಇರ್ತದೆ. ಈ ಎಲ್ಲದಕ್ಕೂ ಪ್ರಮುಖವಾದ ಕಾರಣ ಏನು ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಸುಲಿನ್ ರೆಸಿಸ್ಟೆನ್ಸ್, ಹಾಗೂ ಮೇಲ್ ಹಾರ್ಮೋನ್ಸ್ ಆ್ಯಂಡ್ರೋಜನ್ ಉತ್ಪತ್ತಿ ಹೆಚ್ಚಾಗಿ ಆಗೋದು, ಓವ್ಯುಲೇಷನಲ್ಲಿ ಏರುಪೇರಾಗೋದು, ಇರ್ರೆಗ್ಯುಲರ್ ಓವ್ಯುಲೇಷನ್, ಹಾಗೂ ಅಂಡೋತ್ಪತ್ತಿ ಎಗ್ ರಿಲೀಸ್ ಸರಿಯಾಗಿ ಆಗೋದಿಲ್ಲ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಓವ್ಯುಲೇಷನ್ ಆದಾಗ ಒಂದು ಎಗ್ ರಿಲೀಸ್ ಆಗಬೇಕಾಗ್ತದೆ. ಯಾವಾಗ ಇದರಲ್ಲಿ ಏರುಪೇರಾಗ್ತದೋ, ಎಗ್ ರಿಲೀಸ್ ಸರಿಯಾಗಿ ಆಗೋದಿಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಪೀರಿಯಡ್ಸಲ್ಲಿ ಏರುಪೇರಾಗ್ತದೆ. ಈ ಒಂದು ಸಮಸ್ಯೆನ ಎದುರಿಸ್ತಾರೆ ಅವರು. ಹಾಗಾದರೆ ಇದಕ್ಕೆ ಯಾವ ರೀತಿ ನಾವು ಇದನ್ನು ಕಂಡುಹಿಡಿಯೋದು ಅಂತಂದರೆ, ಅವರ ಪೀರಿಯಡ್ಸ್ನ ಕೇಳಬೇಕಾಗ್ತದೆ. ರೆಗ್ಯುಲರ್ ಆಗಿ ಮುಟ್ಟಾಗ್ತಾ ಇದ್ದಾರಾ, ತಿಂಗಳ ಸರಿಗೆ ಮುಟ್ಟಾಗ್ತಾ ಇದ್ದಾರಾ ಅಂತ ಕೇಳಬೇಕಾಗ್ತದೆ. ಅದರಲ್ಲಿ ಏನಾದರೂ ಏರುಪೇರಿದೆ, ಕೆಲವೊಬ್ಬರು 1 ತಿಂಗಳಿಗೆ, 2 ತಿಂಗಳು, 3 ತಿಂಗಳಾಗಿದ್ರೂ ಆಗಿರೋದಿಲ್ಲ, ಕೆಲವೊಬ್ಬರಂತೂ 6 ತಿಂಗಳಾಗಿದ್ರೂ ಸರಿಯಾಗಿ ಮುಟ್ಟಿನ ಒಂದು ಆಗಿರೋದಿಲ್ಲ. ಅಂಥ ಒಂದು ಲಕ್ಷಣಗಳೇನಾದರೂ ಕಾಣಿಸ್ತು ಅಂತಂದರೆ ಈ ಒಂದು ಸಮಸ್ಯೆ ಇರ್ಬೋದು ಅಂತ ಗೊತ್ತಾಗ್ತದೆ. ಇನ್ನು ಬ್ಲಡ್ ಟೆಸ್ಟ್, ಸಾಮಾನ್ಯವಾಗಿ ಬ್ಲಡ್ ಟೆಸ್ಟಲ್ಲಿ ಹಾರ್ಮೋನಲ್ ಲೆವೆಲ್ಲು, ಬ್ಲಡ್ ಶುಗರ್ ಲೆವೆಲ್ಲು, ಕೊಲೆಸ್ಟ್ರಾಲ್ ಲೆವೆಲ್ ಇವನ್ನ ಪರೀಕ್ಷೆ ಮಾಡಿಸಿದಾಗ PCOS ಇರೋದು ಗೊತ್ತಾಗ್ತದೆ. ಇನ್ನು ಅಬ್ಡಮಿನಲ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಏನಾದರೂ ಸಮಸ್ಯೆ ಇದ್ದರೆ ಗೊತ್ತಾಗ್ತದೆ. ಹಾಗಾದರೆ ಇದನ್ನು ಈ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾವಾಗ ನಮ್ಮ ದೇಹದಲ್ಲಿ ಕಫ ಜಾಸ್ತಿ ಆಗ್ತದೋ, ಹಾಗೂ ನಮ್ಮ ದೇಹದಲ್ಲಿ ಸ್ರೋತೋರೋಧ ಅಂತ ಹೇಳ್ತಾರೆ, ರಕ್ತ ಸಂಚಾರದಲ್ಲಿ ಏರುಪೇರಾಗ್ತದೋ, ಅಗ್ನಿ ಡೈಜೆಷನಲ್ಲಿ ಏರುಪೇರಾಗ್ತದೋ, ಮೆಟಬಾಲಿಸಮಲ್ಲಿ ಏರುಪೇರಾಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆನೇ PCOS. ಈ ಒಂದು ಹಲವಾರು ಈ ಲಕ್ಷಣಗಳೆಲ್ಲ ಕಾಣಿಸ್ತಾ ಇರ್ತದೆ. ವೆಯ್ಟ್ ಗೇನ್ ಆಗ್ತಾ ಇರ್ತಾರೆ. ಇದಕ್ಕೆ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು,
ಅನ್ನೋದನ್ನು ತಿಳ್ಕೊಬೇಕು. ಹಾಗೂ ಕಾಂಪ್ಲಿಕೇಶನ್ಗಳು ಯಾವ್ಯಾವುದು ಅಂತ ತಿಳ್ಕೊಬೇಕು. ಯಾವಾಗ PCOSನ ನೀವು ಸಣ್ಣದರಲ್ಲೇ ಚಿಕ್ಕದರಲ್ಲೇ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಹಲವಾರು ಕಾಂಪ್ಲಿಕೇಶನ್ಗಳನ್ನ ಎದುರಿಸ್ತೀರ. ಪ್ರಮುಖವಾಗಿ ಕಾಂಪ್ಲಿಕೇಶನ್ಗಳಲ್ಲಿ ಯಾವುದು ಅಂತಂದರೆ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್, ಸಕ್ಕರೆ ಕಾಯಿಲೆ ಬರಬಹುದು. ಡಯಾಬಿಟಿಸ್ ಜೊತೆಗೆ BP ಹೈಪರ್ ಟೆನ್ಷನ್ ಜಾಸ್ತಿ ಆಗ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ಬೋದು, ಫ್ಯಾಟಿ ಲಿವರ್ ಆಗಬಹುದು. ಹಾಗೂ ಸ್ಲೀಪ್ ಆ್ಯಪ್ನಿಯಾ ಅಂತಂದರೆ ನಿದ್ದೆಯಲ್ಲಿ ಉಸಿರುಗಟ್ಟುವಿಕೆ, ಈ ಒಂದು ಸಮಸ್ಯೆಯನ್ನು ಎದುರಿಸ್ಬೋದು. ಎಂಡೋಮೆಟ್ರಿಯಲ್ ಚೇಂಜಸ್ ಆಗಬಹುದು. ಹಾಗೂ ಫ್ಯಾಟಿ ಲಿವರ್ ಸಮಸ್ಯೆ, ಇನ್ಫರ್ಟಿಲಿಟಿ, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತೀರ. ಯಾವಾಗ ನೀವು PCOSನ ನೀವು ಸರಿಯಾದ ಸಮಯಕ್ಕೆ ಗೊತ್ತು ಮಾಡಿ ಟ್ರೀಟ್ಮೆಂಟ್ ತಗೊಂಡ್ರೆ ಯಾವ ಸಮಸ್ಯೆಗಳು ಕಾಂಪ್ಲಿಕೇಶನ್ ಆಗೋದಿಲ್ಲ. ಯಾವಾಗ ಇದನ್ನು ಬಿಡ್ತಿರೋ ಅಂಥ ಒಂದು ಸಮಯದಲ್ಲಿ ಹಲವಾರು ಕಾಂಪ್ಲಿಕೇಶನ್ಗಳನ್ನ ಎದುರಿಸ್ಬೇಕಾಗ್ತದೆ. ಯಾವಾಗ ಇನ್ಸುಲಿನ್ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗ್ತದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಬಾಡಿ ಇನ್ಸುಲಿನ್ಗೆ ಸರಿಯಾಗಿ ಸ್ಪಂದಿಸೋದಿಲ್ಲ. ಆವಾಗ ನಮ್ಮ ದೇಹದಲ್ಲಿ ಹಲವಾರು ಸಮಸ್ಯೆಗಳಾಗ್ತದೆ. ಈ ಒಂದು ಆ್ಯಂಡ್ರೋಜನ್ ಅಂತ ಏನು ಹೇಳ್ತೀವಿ, ಈ ಪುರುಷ ಹಾರ್ಮೋನ್ ಹೆಚ್ಚಾಗಿ ಆಗ್ತದೆ, ಬಾಡಿನಲ್ಲಿ ಏರುಪೇರು ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆನೇ PCOS. ಹಾಗಾದರೆ ಇದಕ್ಕೆ ಯಾವ ರೀತಿ ಪರಿಹಾರ ಅಂತಂದರೆ ನಮ್ಮ ಆಹಾರದಲ್ಲಿ ವಿಹಾರದಲ್ಲಿ ನಾವು ಸರಿಯಾಗಿರಬೇಕಾಗ್ತದೆ. ಆಹಾರದಲ್ಲಿ ಪ್ರಮುಖವಾಗಿ ಫೈಬರ್, ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ಪ್ರೋಟೀನ್ ಹೆಚ್ಚಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕಾಗ್ತದೆ. ಹಸಿರು ಸೊಪ್ಪು ತರಕಾರಿಗಳು, ವೆಜಿಟೇಬಲ್ಸ್ಗಳು ಹಾಗೂ ಕಾಳು ಬೇಳೆಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕಾಗ್ತದೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೆಲವೊಬ್ಬರು ತುಂಬಾ ಜಂಕ್ ಫುಡ್ಸು, ಆಯಿಲಿ ಫುಡ್ಸು, ಸ್ಪೈಸ್ ಫುಡ್ಗಳನ್ನ ಹಾಗೂ ಮಸಾಲೆ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡ್ತಾ ಇರ್ತಾರೆ. ಹಾಗೂ ಕರಿದ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡ್ತಿರೋದ್ರಿಂದ ಈ ಸಮಸ್ಯೆ ಜಾಸ್ತಿ ಆಗ್ತದೆ. ಇದನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಇದರ ಜೊತೆಗೆ ನೀವು ಕೆಲವೊಂದು ಯೋಗಾಸನ, ಪ್ರಾಣಾಯಾಮ, ಎಕ್ಸಸೈಸ್ ಮಾಡಬೇಕಾಗ್ತದೆ. ಯೋಗಾಸನದ ವಿಷಯಕ್ಕೆ ಬಂತು ಅಂತಂದರೆ ಪ್ರಮುಖವಾಗಿ ನೀವು ಬದ್ಧ ಕೋನಾಸನ, ಸೇತುಬಂಧಾಸನ, ಭುಜಂಗಾಸನ, ಮಲಾಸನ, ಈ ಆಸನಗಳನ್ನ ನೀವು ಮಾಡೋದ್ರಿಂದ ಹಾಗೂ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಬೇಕಾಗ್ತದೆ. ಹಾಗೂ ಪ್ರಾಣಾಯಾಮದಲ್ಲಿ ಭ್ರಾಮರಿ ಪ್ರಾಣಾಯಾಮ, ನಾಡಿಶೋಧ ಪ್ರಾಣಾಯಾಮ, ಈ ಪ್ರಾಣಾಯಾಮನ ಮಾಡೋದ್ರಿಂದ ರೆಗ್ಯುಲರಾಗಿ ನಿಮ್ಮ ಈ ಒಂದು ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೋಬೋದು. ಇದರ ಜೊತೆಗೆ ತೂಕ ನಿರ್ವಹಣೆ, ವೆಯ್ಟ್ ಮ್ಯಾನೇಜ್ಮೆಂಟ್, ಆದಷ್ಟು ನೀವು ತೂಕ ಹೆಚ್ಚಾಗ್ದಂಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಅಂದರೆ ಈ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ PCOSಗೆ ಏನಂತ ಹೇಳಿದ್ದಾರೆ, ಇದರ ಲಕ್ಷಣಗಳೇನು, ಇದಕ್ಕೆ ಕಾಂಪ್ಲಿಕೇಶನ್ಗಳೇನು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.